2025ರಲ್ಲಿ ನಡೆಯುವ ಮಹಾಕುಂಭಮೇಳಕ್ಕೆ ಶುರುವಿನ ಮುಂಚೆಯೇ ವಿಘ್ನ ಏನಾದರೂ ಉಂಟಾಗುತ್ತಾ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಯಾಕಂದರೆ ಜನವರಿ 13ನೇ ತಾರೀಕಿಂದ ಫೆಬ್ರವರಿ 26ನೇ ತಾರೀಕುವರೆಗೂ ಕೂಡ ಮಹಾಕುಂಭಮೇಳ ನಡೆಯುತ್ತೆ. ಉತ್ತರ ಪ್ರದೇಶದ ಪ್ರಯಾಗ್ ರಾಜ್ನಲ್ಲಿ ಈ ಒಂದು ಮಹಾಕುಂಭಮೇಳ ನಡೆಸಬೇಕಂತ ಜಾಗ ಕೂಡ ಈಗ ನಿಗದಿ ಆಗಿರುವಂಥದ್ದು. ಹೀಗಾಗಿ ಈ ನಿಟ್ಟಿನಲ್ಲಿ ಈ ಒಂದು ಮಹಾಕುಂಭಮೇಳಕ್ಕೆ ಕೆಲವೊಂದು ಅಡ್ಡಿ ಆತಂಕಗಳು ಎದುರಾಗ್ತವೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಖಲಿಸ್ತಾನಿ ಉಗ್ರ ಆಗಿರುವಂತಹ ಗುರು ಪತ್ವಂತ್ ಸಿಂಗ್ ಏನಿದ್ದಾರೆ, ಆ ಒಂದು ಉಗ್ರ ಕುಂಭಮೇಳವನ್ನೇ ಟಾರ್ಗೆಟ್ ಆಗಿಟ್ಕೊಂಡು ಕುಂಭಮೇಳದಲ್ಲಿ ರಣರಂಗವನ್ನ ಮಾಡಬೇಕು. ಈ ಒಂದು ಕುಂಭಮೇಳವನ್ನ ನಾವು ಯಾವುದೇ ರೀತಿಯಾಗಿ ಆಧ್ಯಾತ್ಮಿಕವಾಗಿ ಇರುವಂತಹ ಒಂದು ಸ್ಥಳವನ್ನು ಮಾಡದೆ ನಾವು ಈ ಕುಂಭಮೇಳದಲ್ಲಿ ದಾಳಿಯನ್ನು ಮಾಡಬೇಕು, ಅಲ್ಲಿ ಹಿಂಸಾಚಾರವನ್ನು ಮೆರಿಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ಈಗ ತನ್ನ ಬೆಂಬಲಿಗರಿಗೆ ಕರೆ ಕೊಟ್ಟಿದ್ದಾನೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಈ ಕುರಿತಾಗಿ ಈ ಒಂದು ಪೊನ್ನು ಎನ್ನುವಂತಹ ಒಂದು ಉಗ್ರ ಏನಿದ್ದಾನೆ ಆತ ಒಂದು ವಿಡಿಯೋವನ್ನು ಮಾಡಿ ಕೂಡ ಹರಿಬಿಟ್ಟಿದ್ದಾನೆ ಎನ್ನುವಂತಹ ಮಾಹಿತಿ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಆತ ಆಗಾಗ್ಗೆ ಈ ರೀತಿಯಾದಂತಹ ಒಂದು ವಿವಾದಾತ್ಮಕ ಒಂದು ವಿಡಿಯೋಗಳನ್ನು ಬಿಟ್ಟು ಎದುರಿಸುವಂತಹ ಕೆಲಸವನ್ನು ಮಾಡ್ತಿರ್ತಾನೆ. ಈಗ ಭಾರತದಲ್ಲಿ ನಡೆಯುವಂತಹ ಬಹುದೊಡ್ಡ ಆಧ್ಯಾತ್ಮದ ಒಂದು ಈ ಕುಂಭಮೇಳ ಏನಿದೆ, ಈ ಕುಂಭಮೇಳ 12 ವರ್ಷಕ್ಕೆ ಒಂದು ಬಾರಿ ಬರುವಂಥದ್ದು. ಇಂತಹ ಒಂದು ದೊಡ್ಡ ಕುಂಭಮೇಳವನ್ನು ಈತ ಗುರಿಯಾಗಿಟ್ಟುಕೊಂಡು ಅಲ್ಲಿ ಕೋಟ್ಯಾಂತರ ಜನರು ಸೇರುವಂತಹ ಸಾಧ್ಯತೆ ಇರೋದ್ರಿಂದ ಇಲ್ಲಿ ನಾವು ದಾಳಿಯನ್ನು ಮಾಡಬೇಕು, ಇಲ್ಲಿ ದಾಳಿಯನ್ನ ಮಾಡಿ ನಮ್ಮ ಒಂದು ಖಲಿಸ್ತಾನದ ಒಂದು ಎಂದು ಧ್ವಜವನ್ನ ಹಾರಿಸಬೇಕು. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ಮತ್ತೆ ಭಾರತದಲ್ಲಿರುವಂತಹ ಕೆಲವೊಂದು ಪ್ರದೇಶಗಳಲ್ಲಿ ಅಥವಾ ವಿಮಾನ ನಿಲ್ದಾಣಗಳಲ್ಲಿ ನಾವು ದಾಳಿಯನ್ನು ಕೂಡ ಮಾಡಬೇಕು, ಅಲ್ಲಿ ನಮ್ಮ ಒಂದು ಧ್ವಜವನ್ನು ಆರಿಸಬೇಕು ಎನ್ನುವಂತಹ ಒಂದು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾನಂತೆ. ಹೀಗಾಗಿ ಭಾರತದಲ್ಲಿ ನಡೆಯುವಂತಹ ಒಂದು ಕುಂಭಮೇಳಕ್ಕೆ ಈ ರೀತಿಯಾದಂತಹ ಬೆದರಿಕೆಗಳು ಬರ್ತಾ ಇರುವಂಥದ್ದು ಜನರಲ್ಲಿ ಆತಂಕವನ್ನು ಉಂಟು ಮಾಡುವಂತಹ ಒಂದು ವಿಷಯ ಆಗಿರೋದು. ಹೀಗಾಗಿ ಈ ಪನ್ನು ಎಂದು ಅಮೇರಿಕಾದ ಭದ್ರತೆಯಲ್ಲಿ ಇರುವಂತಹ ವ್ಯಕ್ತಿ, ಈತ ನಮ್ಮ ದೇಶದಲ್ಲಿ ಏನಾದರೂ ಇದ್ದರೆ ಈತನ್ನು ನಾವು ಹಿಡಿದು ಹೊಡೆದು ಕಳಿಸ್ತಾ ಇದ್ದೀವಿ ಎನ್ನುವಂತಹ ಮಾತನ್ನು ಅಲ್ಲಿನ ಒಂದು ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ವ್ಯಕ್ತಿ ಏನಿದ್ದಾನೆ, ಈ ಒಂದು ಉಗ್ರ ವ್ಯಕ್ತಿ ಏನಿದ್ದಾನೆ, ಈತ ಈ ಒಂದು ಕುಂಭಮೇಳವನ್ನು ಟಾರ್ಗೆಟ್ ಆಗಿ ಮಾಡ್ಕೊಂಡಿದ್ದೀನಿ ಅಂತ ಶುರುವಿನ ಮುಂಚೆನೇ ಹೇಳಿದ್ದಾನೆ. ಹೀಗಾಗಿ ಸಾಮಾನ್ಯವಾಗಿ ಅಲ್ಲಿನ ಒಂದು ಸರ್ಕಾರ ಕೂಡ ಈ ಒಂದು ಹೇಳಿಕೆಯನ್ನು ಗಂಭೀರವಾಗಿ ತೆಗೆದುಕೊಂಡು ಅಲ್ಲಿ ಎಲ್ಲ ರೀತಿಯಾದಂತಹ ಭದ್ರತೆ ವ್ಯವಸ್ಥೆಯನ್ನು ಕೂಡ ಈಗ ಮಾಡಲಾಗ್ತಾ ಇದೆ. ಈ ಒಂದು ಮಹಾ ಕುಂಭಮೇಳಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂಥದ್ದು. ಯಾಕಂದರೆ ಸುಮಾರು 30ರಿಂದ 45 ದಿನಗಳ ಕಾಲ ಈ ಒಂದು ಮಹಾ ಕುಂಭಮೇಳ ನಡೆಯುತ್ತೆ. ಇದರಲ್ಲಿ ಕೋಟ್ಯಾಂತರ ಜನರು ಭಾಗವಹಿಸ್ತಾರೆ. ಸಾಧುಗಳು ಕೂಡ ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಸಾಧುಗಳು ಭಾಗವಹಿಸ್ತಾರೆ. ಅಲ್ಲಿ ಅಂದರೆ ಪವಿತ್ರವಾದಂತಹ ಒಂದು ಸ್ಥಾನದ ಮೂಲಕ ಈ ಒಂದು ಕುಂಭಮೇಳ ಆರಂಭವಾಗಿ ಫೆಬ್ರವರಿ 26ನೇ ತಾರೀಕು ಈ ಒಂದು ಕುಂಭಮೇಳ ಮುಕ್ತಾಯವಾಗುತ್ತೆ. ಹೀಗಾಗಿ ಕುಂಭಮೇಳ ಶುರುವಾದಾಗಿನಿಂದ ಮುಗಿಯುವ ತನಕ ಕೂಡ ಅಲ್ಲಿನ ಒಂದು ಭದ್ರತೆಯ ವ್ಯವಸ್ಥೆ ಆಗಿರ್ಬೋದು, ಮತ್ತು ಇನ್ನಿತರ ಜನಗಳಿಗೆ ಅಲ್ಲಿ ಬಂದಂತಹ ಜನಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡೋಕ್ಕೆ ಅಲ್ಲಿನ ಸರ್ಕಾರ ಮುಂದಾಗಿರುವಂಥದ್ದು. ಹೀಗಾಗಿ ಈ ಒಂದು ಬೆದರಿಕೆಯ ಒಂದು ಕರೆ ಏನಿದೆ, ಈ ಒಂದು ಬೆದರಿಕೆಯ ಕರೆಯನ್ನು ನಾವು ಕೂಡ ಗಂಭೀರವಾಗಿ ತೆಗೆದುಕೊಂಡು ನಾವು ಎಲ್ಲ ರೀತಿಯಲ್ಲಿ ಸಜ್ಜಾಗಿದ್ದೇವೆ ಎನ್ನುವಂತಹ ಮಾಹಿತಿನ ಅಲ್ಲಿ ಸರ್ಕಾರ ಕೂಡ ಹೇಳಿರುವಂಥದ್ದು. ಹೀಗಾಗಿ ಎಷ್ಟೇ ಜನ ಈ ರೀತಿಯಾದಂತಹ ಉಗ್ರರು ಬಂದು ನಮ್ಮನ್ನು ಬೆದರಿಸಿದ್ರು ಕೂಡ ನಾವು ಯಾವುದೇ ರೀತಿಯಾಗಿ ಭಯಪಡುವಂತಹ ಮಾತೇ ಇಲ್ಲ. ಭಾರತದಲ್ಲಿ ನಡೆಯುವಂತಹ ಈ ಒಂದು ಮಹಾ ಕುಂಭಮೇಳ ಏನಿದೆ ಅದು ದೇವರ ದಯೆಯಿಂದ ತುಂಬ ಉತ್ತಮವಾಗಿ ನಡೆಯುತ್ತೆ ಎನ್ನುವಂತಹ ವಿಶ್ವಾಸವನ್ನು ಅಲ್ಲಿನ ಒಂದು ರಾಜಕೀಯ ವ್ಯಕ್ತಿಗಳು ಮತ್ತು ಅಧಿಕಾರಿಗಳು ಹೊಂದಿದ್ದಾರೆ ಎನ್ನುವಂತಹ ಮಾಹಿತಿ ಇರುವಂಥದ್ದು.